ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಸಪ್ತಸ್ವರ ಸಂಸ್ಥೆ ಪರಿಚಯಿಸುತ್ತಿರುವ ಗ್ರಾಮೀಣ ಪ್ರತಿಭೆ ಹಾಗೂ ಬಹುಮುಖ ಪ್ರತಿಭೆ ಶ್ರೀ ವಿಭಾಕರ್ ಗಣೇಶ್ ದೇಸಾಯಿ ಶೇವಾಳಿ. ಇವರು 23/5/1951 ಶ್ರೀ ಗಣೇಶ್ ದೇಸಾಯಿ ಹಾಗೂ ಪಾರ್ವತಿ ಅವರ ದಂಪತಿಗಳ ಮಗನಾಗಿ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಗುಂದ ಶೇವಾಳಿಯಲ್ಲಿ ಜನಿಸಿದರು. ತುಂಬು ಕುಟುಂಬದಲ್ಲಿ ಜನಿಸಿದ ಇವರು 7ನೇ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ಮಾಡಿರ್ತಾರೆ. ತಮ್ಮ 11ನೇ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡ ಇವರು ಕುಟುಂಬದ ಇಡೀ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ಜೀವನದ ಹಲವಾರು ಏಳು ಬೀಳುಗಳನ್ನು ಕಂಡ ಸಾಧಕ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವರು ತಮ್ಮ ಜೀವನ ಹಾಗೂ ಕುಟುಂಬದ ನಿರ್ವಹಣೆಗಾಗಿ ಕೃಷಿಯನ್ನು ಆಧರಿಸಿಕೊಂಡಿರುವುದರ ಜೊತೆಗೆ ಹಲವಾರು ಹವ್ಯಾಸಗಳನ್ನು ಮೈಗೂಡಿಸಿಕೊಂಡಿರುವ ಪ್ರತಿಭೆ. ಸರಿಸುಮಾರು 50 ವರ್ಷಗಳಿಂದ ಸುಂದರವಾದ ಮಣ್ಣಿನ ಮೂರ್ತಿ ರಚನೆ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಶಾರದೆ, ಗಣಪತಿ, ಶ್ರೀಗೌರಿ ರಚನೆಯನ್ನು ಮಾಡಿಕೊಡ್ತಾರೆ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಈ ಮೂರ್ತಿ ರಚನೆ ಮಾಡುವುದರಲ್ಲಿ ತೊಡಗಿಕೊಂಡಿದ್ದಾರೆ. ಇಷ್ಟೇ ಅಲ್ಲದೆ ರಂಗಭೂಮಿಯ ಕಲಾವಿದರೂ ಆಗಿದ್ದಾರೆ. ಕಬ್ಬಿಣ ಅಥವಾ ಇತರೆ ಲೋಹಗಳನ್ನು ಕಾಯಿಸಿ ಬಡಿದು ವಿವಿಧ ಉಪಕರಣಗಳು, ಆಯುಧಗಳನ್ನು ಇವರು ತಯಾರಿಸುತ್ತಾರೆ. ಉದಾಹರಣೆಗೆ ಕತ್ತಿ, ಕೊಡಲಿಯಂತಹ ಆಯುಧಗಳು. ಇಷ್ಟೇ ಅಲ್ಲದೆ ಯಕ್ಷಗಾನ ಭಾಗವತಿಕೆ ಮಾಡುವುದರ ಜೊತೆಗೆ ಊರಿನ ಹಲವಾರು ಭಜನಾ ಕಾರ್ಯಕ್ರಮಗಳಿಗೆ, ಸಂಗೀತ ಕಾರ್ಯಕ್ರಮಗಳಿಗೆ ಹಾರ್ಮೋನಿಯಂ ಸಹ ನೀಡುತ್ತಿದ್ದಾರೆ. ಜೊತೆಗೆ ಸ್ವಾದಿಷ್ಟವಾದ ಸಿಹಿ ಖಾದ್ಯವಾದ ಜಿಲೇಬಿ ಮಾಡುವುದರಲ್ಲೂ ಇಡೀ ಊರಿಗೆ ನಳಮಹಾರಾಜ ಎಂದೇ ಹೇಳಬಹುದು. ಕಾಲು ನೋವು, ಕೀಲು ನೋವು ಹೀಗೆ ಹಲವಾರು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಗಿಡಮೂಲಿಕೆಯ ಔಷಧಿಗಳನ್ನು ಸಹ ನೀಡ್ತಾರೆ. ಇನ್ನು ಇವರ ಕಾರ್ಯಕ್ಷೇತ್ರದ ಬಗ್ಗೆ ಹೇಳುವುದಾದರೆ, ಶ್ರೀ ಗಜಾನೋತ್ಸವ ಸಮಿತಿ ಯರಮುಖದಲ್ಲಿ ಅಧ್ಯಕ್ಷರಾಗಿ 5 ವರ್ಷಗಳ ಕಾಲ, ಸೇವಾ ಸಹಕಾರಿ ಸಂಘ ಯರಮುಖದಲ್ಲಿ ಉಪಾಧ್ಯಕ್ಷರಾಗಿ, ಸೋಂದಾ ಶ್ರೀ ಸ್ವರ್ಣವಲ್ಲಿ ಮಠದ ಗುಂದ ಸೀಮಾ ಪರಿಷತ್ತಿನಲ್ಲಿ ಅಧ್ಯಕ್ಷರಾಗಿ 15 ವರ್ಷಗಳ ಕಾಲ ಹಾಗೂ ಶ್ರೀ ಸೋಮೇಶ್ವರ ದೇವಸ್ಥಾನದಲ್ಲಿ ಸದಸ್ಯರಾಗಿ ಸೇವೆಯನ್ನು ನೀಡಿರುತ್ತಾರೆ. ಇನ್ನು ಇವರ ಕುಟುಂಬವನ್ನು ಪರಿಚಯಿಸುವುದಾದರೆ, ತಮ್ಮ 25ನೇ ವಯಸ್ಸಿನಲ್ಲಿ ಸಂಜೀವಿನಿಯವರನ್ನು ಮದುವೆ ಮಾಡಿಕೊಳ್ತಾರೆ. ಇವರ ಮಕ್ಕಳು ಶ್ರೀ ಗಣೇಶ್ ದೇಸಾಯಿ ಪ್ರಸಿದ್ಧ ಸಂಗೀತ ಕಲಾವಿದರು, ಶ್ರೀ ಉಮೇಶ್ ದೇಸಾಯಿ ಸಂಗೀತ ಶಿಕ್ಷಕರು ಹಾಗೂ ಶ್ರೀ ಪ್ರಶಾಂತ್ ದೇಸಾಯಿ ನೌಕರಿಯಲ್ಲಿ ತೊಡಗಿರುತ್ತಾರೆ. ತಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿರುತ್ತಾರೆ ನಮ್ಮ ವಿಭಾಕರ್ ದೇಸಾಯಿಯವರು. ಇವರ ತಂದೆಯಾದ ಶ್ರೀ ಗಣೇಶ್ ದೇಸಾಯಿಯವರೇ ಇವರ ಸಂಗೀತ ಕ್ಷೇತ್ರದ ಮೊದಲ ಗುರುವಾಗಿದ್ದರು. ಜೊತೆಗೆ ಅಣ್ಣನಾದ ಗೋಪಾಲ್ ದೇಸಾಯಿ ಹಾಗೂ ತಮ್ಮನಾದ ಶ್ರೀಪಾದ್ ದೇಸಾಯಿಯವರು ಮಣ್ಣಿನ ಮೂರ್ತಿ ರಚನೆಯಲ್ಲಿ ಸದಾ ಸಹಕಾರಿಯಾಗಿದ್ದಾರೆ. ತುಂಬು ಕುಟುಂಬವನ್ನು ಹೊಂದಿದ ಇವರು ಕಲೆಯ ಉಳಿವಿಕೆಗಾಗಿ ಶ್ರಮಿಸುತ್ತಿರುವ ಕಲಾಕಾರ ಹಾಗೂ ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡ ಸ್ಫೂರ್ತಿದಾಯಕ ವ್ಯಕ್ತಿ. ಇವರಿಗೆ ದೇವರು ಆರೋಗ್ಯ, ಆಯಸ್ಸು, ಐಶ್ವರ್ಯ ನೀಡುವುದರ ಜೊತೆಗೆ ಇನ್ನಷ್ಟು ಇವರ ಕೀರ್ತಿ ಹರಡಲಿ ಎಂದು ನಮ್ಮ ಸಪ್ತಸ್ವರ ಸಂಸ್ಥೆ ಆಶಿಸುವುದು. Thank you.